ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮೊದಲಿಗೆ 14ನೇ ವಾರದ ಎಲಿಮಿನೇಷನಲ್ಲಿ ನಮ್ಮ ಕಳ್ಳಪುಟ್ಟಿ ಸ್ಪಂದನ ಅವರು ಆಚೆ ಬಂದಿರೋದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತು ಸ್ಪಂದನ ಅವರ ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಅವರಿಗೆ ಯಾವುದೆಲ್ಲ ಪ್ರಶ್ನೆಗಳನ್ನು ನಾವು ಕೇಳಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಮತ್ತು ವೀಕೆಂಡ್ ಎಪಿಸೋಡ್ಸ್ ಎಲ್ಲ ಹೇಗಿತ್ತು, ಕಿಚ್ಚನ ಪಂಚಾಯಿತಿ ಹೇಗನ್ನಿಸ್ತು, ಸಂಡೇ ಎಪಿಸೋಡ್ ಹೇಗನ್ನಿಸ್ತು, ಇದೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ನಾನು ಎದುರು ನೋಡ್ತಾ ಇರ್ತೀನಿ. ಹಾಗೆಯೇ ವೀಕೆಂಡ್ ಎಪಿಸೋಡ್ಸ್ ಬಗ್ಗೆ ನನಗೆ ಏನನ್ನಿಸ್ತು ಅಂತ ಪಾಯಿಂಟ್ ಬೈ ಪಾಯಿಂಟ್ ಈ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಒಂದು ವಿಷಯನ ಅಡ್ರೆಸ್ ಮಾಡಲೇಬೇಕು. ಈ ಶನಿವಾರದ ಕಿಚ್ಚನ ಪಂಚಾಯಿತಿ ಮುಗಿದ ನಂತರ ನಮ್ಮ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಸಿಕ್ಕಾಬಟ್ಟೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೋ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಬಕೆಟ್ ಹಿಡಿದ್ಬಿಟ್ರು. ಒಬ್ಬ ಪ್ರಥಮು ಮತ್ತು ಒಬ್ಬ ಹನುಮಂತ ಇಬ್ಬರನ್ನ ಕಾಪಿ ಮಾಡಿಕೊಂಡು ಫೇಕ್ ಆಗಿ ಆಟ ಆಡ್ತಾ ಇರುವಂತಹ ಗಿಲ್ಲಿ ಆಟನ ಹೊಗಳಿ ಅಟ್ಟಕ್ಕೆ ಏರಿಸ್ಬಿಟ್ರು. ಈ ಗಿಲ್ಲಿ ಥರ ಬರೀ ಸ್ಟ್ರಾಟರ್ಜಿ ಮಾಡಿಕೊಂಡು ಸೋಂಬೇರಿ ಥರ ಇರೋರನ್ನೇ ಬಿಗ್ ಬಾಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೊಗಳ್ಬಿಟ್ರು. ಸಿನ್ಸಿಯರ್ ಆಗಿ ಮನೆಯಲ್ಲಿ ಆಟ ಆಡ್ತಾ ಇರೋರಿಗೆ ಬೆಲೆನೇ ಇಲ್ಲದ ಹಾಗೆ ಮಾಡಿಬಿಟ್ರು. ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ ಅಂತೆಲ್ಲ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿರೋದನ್ನು, ಸುದೀಪ್ ಸರ್ರನ್ನೇ ಟ್ರಾಲ್ ಮಾಡ್ತಾ ಇರೋದನ್ನೆಲ್ಲ ನಾನು ನೋಡಿದೆ. ಅಲ್ಲ, ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. ಈ ಕೆಲವೊಂದಷ್ಟು ಜನಗಳಿಗೆ ನಿಜವಾಗ್ಲೂ ಬಿಗ್ ಬಾಸ್ ಗೇಮ್ ಏನು ಅಂತ ಅರ್ಥನೇ ಆಗಿಲ್ವೋ, ಅಥವಾ ಇಂಟರ್ನೆಟ್ ಸ್ವಲ್ಪ ಕಮ್ಮಿಗೆ ಸಿಗುತ್ತಲ್ಲ, ಸೊ ಅದಕ್ಕೋಸ್ಕರ ನಮ್ಮದು ಒಂದಿರಲಿ ಅಂತ ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಇಂಥವ್ರಿಗೆ ನಾನು ಹೇಳೋದು ಇಷ್ಟೇ: ಶೋ ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಬಗ್ಗೆ ನೀವು ಏನು ಬೇಕಾದರೂ ಬಡ್ಕೊಳ್ಳಿ, ಅದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಆದರೆ ಸುದೀಪ್ ಸರ್ ಬಗ್ಗೆ ಮಾತಾಡುವಾಗ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿದರೆ ಒಳ್ಳೆಯದು. 11 ಸೀಸನ್ಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿರುವಂತಹ ಒಬ್ಬ ವ್ಯಕ್ತಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿರಲ್ಲ ಅಂತ ನೀವುಗಳದು ಹೇಗಾದರೂ ಅಂದ್ಕೊಳ್ತೀರಾ ಅಂತ ಒಂದು ತಿಳ್ಕೊಳ್ಳಿ. ಎಷ್ಟೋ ಸೀಸನ್ಗಳಲ್ಲಿ ನೀವುಗಳು ಎಲ್ಲೋ ಹೊರಗಡೆ ಎತ್ಕೊಂಡು ನಿಮಗೆ ಇಷ್ಟ ಆಗದೇ ಇರುವಂತಹ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ನಿಮಗೆ ಇಷ್ಟ ಬಂದಾಗೆ ಬೈಕೊಂಡು ತೇಜೋವಧೆ ಮಾಡಿಕೊಂಡು ಇರ್ತೀರ. ಈ ಸಲನೂ ಅದು ನಡೀತಾ ಇದೆ. ಆದರೆ ಸುದೀಪ್ ಅವರು ಈ ಶೋನ ಹೋಸ್ಟ್ ಆಗಿ ಯಾವ ಲೆವೆಲ್ನ ಡಿಗ್ನಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ನಾನೇನು ಬಿಡಿಸಿ ಹೇಳುವಂತಹ ಅಗತ್ಯ ಏನೂ ಇಲ್ಲ. ಅದು ಬಿಗ್ ಬಾಸ್ ಶೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಜೆನ್ಯೂನ್ ಪ್ರೇಕ್ಷಕರಿಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಸ್ ಎ ಹೋಸ್ಟ್ ಕಿಚ್ಚ ಸುದೀಪ್ ಅವರು ಪ್ರತಿಯೊಬ್ಬ ಕಂಟೆಸ್ಟೆಂಟನ್ನು ಒಂದೇ ರೀತಿ ನೋಡ್ತಾರೆ. ಯಾವ ಕಂಟೆಸ್ಟೆಂಟ್ ಕೂಡ ಅವರಿಗೆ ಕೀಳು ಅಲ್ಲ, ಯಾರು ಮೇಲೂ ಅಲ್ಲ. ಕಿಚ್ಚ ಸುದೀಪ್ ಅವರಿಂದ ಬಿಗ್ ಬಾಸ್ ಶೋಗೆ ಒಂದು ಡಿಗ್ನಿಟಿ ಸಂದಾಯವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅಷ್ಟರ ಮಟ್ಟಿಗೆ ಪ್ರೊಫೆಷನಲ್ ಎಥಿಕ್ಸ್ನ ಅವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ವೀಕೆಂಡಲ್ಲಿ ಅವರು ಕೊಡುವಂತಹ ಒಂದೊಂದು ಸಲಹೆಯಿಂದ ಎಷ್ಟೋ ಕಂಟೆಸ್ಟೆಂಟ್ಸ್ಗಳು ತಮ್ಮ ತಪ್ಪುಗಳನ್ನು ತಿದ್ದುಕೊಂಡಿದ್ದೂ ಇದೆ. ಕೆಲವು ಜನ ಕಂಟೆಸ್ಟೆಂಟ್ಸ್ ತಪ್ಪನ್ನು ಸರಿ ಮಾಡಿಕೊಂಡು ಕಪ್ಪನ್ನು ಗೆದ್ದುಕೊಂಡಿದ್ದೂ ಇದೆ. ಅಷ್ಟೇ ಯಾಕೆ, ದೇರ್ ಆರ್ ಮೆನಿ ಇನ್ಸ್ಟೆನ್ಸಸ್ ವೇರ್ ಜನಗಳು ತುಚ್ಛವಾಗಿ ಕಾಣ್ತಾ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಒಟ್ಟಿಗೆ ಕ್ಲಾಸ್ ತಗೊಂಡು ಕಂಟೆಸ್ಟೆಂಟ್ಸ್ಗಳ ಗೌರವಕ್ಕೂ ಧಕ್ಕೆ ಬಾರದ ಹಾಗೆ ಕಿಚ್ಚ ಸುದೀಪ್ ಅವರು ನೀತಿ ಪಾಠ ಮಾಡಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ. ಈ ಸೀಸನಲ್ಲೂ ಅದಾಗಿದೆ. ಸೊ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ನೀವು ಎಂತ ಬೇಕಾದರೂ ಮಾತಾಡ್ಕೊಳ್ಳಿ, ಆದರೆ ಸುದೀಪ್ ಸರ್ ಬಗ್ಗೆ ಮಾತಾಡುವಾಗ ಅವರು ಈ ಒಂದು ಶೋನ ನಡೆಸಿಕೊಂಡು ಬಂದಿರುವ ರೀತಿಯ ಬಗ್ಗೆ, ಅವರು ಮಾಡಿರುವಂತಹ ಸಾಧನೆಗಳ ಬಗ್ಗೆ, ನಮ್ಮ ರಾಜ್ಯದ ಒಬ್ಬ ಅದ್ಭುತ ಕಲಾವಿದರಾಗಿ ಸಿನಿಮಾ ಮಾಡಿಕೊಂಡು ಅದರಿಂದ ಬರ್ತಾ ಇರುವಂತಹ ಆದಾಯದ ಒಂದಷ್ಟು ಭಾಗವನ್ನು ಸಮಾಜಮುಖಿ ಕೆಲಸಗಳಿಗೆ ಯಾವ ರೀತಿ ಅವರು ವಿನಿಯೋಗಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ, ಹಾಗೆಯೇ 30 ವರ್ಷಗಳ ಕಾಲ ನಮ್ಮನ್ನೆಲ್ಲ ಯಾವ ರೀತಿ ಅವರು ರಂಜಿಸಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರ ಮುಂದೆ ನಮ್ಮ ಸಾಧನೆಗಳೇನು ಅನ್ನೋದನ್ನು ಸ್ವಲ್ಪ ಸೆಲ್ಫ್ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ಮಾತಾಡಿದ್ರೆ, ಕಮೆಂಟ್ ಮಾಡಿದ್ರೆ ಒಳ್ಳೆಯದು. ಇನ್ನು ಈಗ ವೀಕೆಂಡ್ ಎಪಿಸೋಡ್ಸ್ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ ಬನ್ನಿ. ಫಸ್ಟ್ಲಿ, ಗಿಲ್ಲಿಯವರ ಜೊತೆಗೆ ಅಶ್ವಿನಿಯವರು ಕಿಚನಲ್ಲಿ ಮಾಡಿಕೊಂಡಂತಹ ಗಲಾಟೆ ವಾಸ್ ಅ ಜೋಕ್ ಅಂತ ಕಿಚ್ಚ ಸುದೀಪ್ ಅವರು ಓಪನ್ ಆಗಿ ಹೇಳಿದ್ರು. ಸೊ ಅಲ್ಲಿಗೆ ಆ ಟಾಪಿಕ್ ಕ್ಲೋಸ್. ಇನ್ಫ್ಯಾಕ್ಟ್ ನಾನು ಸಾಟರ್ಡೆ ಅಪ್ಡೇಟಲ್ಲೇ ಅಶ್ವಿನಿ ಅವರು ಯಾವ ಲೆವೆಲ್ಗೆ ಒಂದು ವಿಷಯನ ಅವರಿಗೆ ಬೇಕಾದ ಹಾಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಅವತ್ತೇ ಹೇಳಿದ್ದೆ. ಅದು ಗಿಲ್ಲಿ ಅಶ್ವಿನಿ ಕಿಚನ್ ಜಗಳದ VT ಪ್ಲೇ ಆದಾಗ ಪ್ರೂವ್ ಆಗೋಯ್ತು. ಮನೆಯವರ ಮುಂದೆ ಅಶ್ವಿನಿಯವರ ಮುಖವಾಡ ಕಳಚಿ ಬಿತ್ತು. ಆ್ಯಂಡ್ ಈ VT ವಿಷಯ ಇಲ್ಲಿಗೆ ಮುಗಿಲಿಲ್ಲ, ಇದ್ರ ಬಗ್ಗೆ ಮತ್ತೆ ಬರ್ತೀನಿ ಇದೇ ವಿಡಿಯೋದಲ್ಲಿ. ಒಂಥರ ಮಜಾ ಇದೆ ಇದು, ಆ್ಯಕ್ಚುಲಿ ಬರ್ತೀನಿ ಈ ವಿಷಯಕ್ಕೆ. ಈ ವಿಷಯನ ಬಿಟ್ಟರೆ ಪಾಪ ಧನುಷ್ ಅವರು ಅಶ್ವಿನಿ ಅವರು ಮಾಡಿದಂತಹ ಎಮೋಷನಲ್ ಡ್ರಾಮಾಗೆ ತಲೆ ಕೆಡಿಸ್ಕೊಂಡು ಕ್ಯಾಪ್ಟನ್ ರೂಮ್ಗೆ ಹೋಗ್ದೇನೆ ಕನ್ಫ್ಯೂಸ್ ಆಗಿ ಕೂತ್ಕೊಂಡಿದ್ರು. ಅದಕ್ಕೂ ಕೂಡ ಸುದೀಪ್ ಅವರು ಸರಿಯಾಗಿ ಬಿಸಿ ಮುಟ್ಟಿಸಿ ನಿಮ್ಮದೇನೂ ತಪ್ಪಿಲ್ಲ, ಅಶ್ವಿನಿ ಅವ್ರಿಗೂ ಯಾಕಂದರೆ ಯಾವುದೋ ಅನುಕಂಪದ ಆಧಾರದ ಮೇಲೆ ಕ್ಯಾಪ್ಟನ್ ಆಗುವಂತಹ ಅವಶ್ಯಕತೆ ಇಲ್ಲ, ನಿಮಗೆ ಯೋಗ್ಯತೆ ಇದೆ, ನೀವು ಕ್ಯಾಪ್ಟನ್ ಆಗಿದ್ದೀರಾ, ಹಾಗಾಗಿ
ಚಾರ್ಜ್ ತಗೊಳ್ಳಿ ಅಂತ ಹೇಳಿ ಅಲ್ಲಿಗೆ ಆ ಟಾಪಿಕ್ಕಿಗೆ ಫುಲ್ ಸ್ಟಾಪನ್ನು ಇಟ್ಟರು. ಸೊ ಮತ್ತೊಂದು ಸಲ ಅಶ್ವಿನಿ ಅವರಿಗೆ ಹಿನ್ನಡೆ ಆಯಿತು. ಅದು ಬಿಟ್ಟರೆ ಫ್ಯಾಮಿಲಿ ವೀಕಲ್ಲಿ ಕಾವ್ಯ ಅವರು ಮಾಡಿದಂತಹ ತಪ್ಪೇನು ಅಂತ ಸುದೀಪ್ ಅವರು ಮನವರಿಕೆ ಮಾಡಿದ್ರು. ಕಾವ್ಯ ಅವರು ತಮ್ಮ ತಪ್ಪಿನ ಅರಿವಾಗಿ ಅಳ್ತಾ ಇದ್ರು. ಸೊ ಪ್ರೇಕ್ಷಕರೇ, ನೀವು ಹೇಳಿ, ಕಾವ್ಯ ಅವರು ಇನ್ನು ಮುಂದೆ ಎಷ್ಟೇ ಜೆನ್ಯೂನ್ ಆಗಿ ಆಟ ಆಡಿದ್ರು ಕೂಡ ನೀವು ಅವರನ್ನು ನಂಬಲ್ವಾ? ಇದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕಾವ್ಯ ಅವರ ಈ ವಿಷಯದ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ಟಾಪಿಕ್ ನಂತರ ಗಿಲ್ಲಿ ನಾಮಿನೇಷನ್ ವಿಚಾರ ಬರುತ್ತೆ ಪಂಚಾಯಿತಿಯಲ್ಲಿ. ಕಾವ್ಯ ಅವರನ್ನು ನಾಮಿನೇಟ್ ಮಾಡೋದಕ್ಕೆ ಗಿಲ್ಲಿಗೆ ರೀಸನ್ನೇ ಇಲ್ವಾ ಅಂತ ಸುದೀಪ್ ಅವರು ಕೇಳಿದಾಗ, ಈ ಸ್ಪಂದನ, ಅಶ್ವಿನಿ, ಧನುಷು, ರಕ್ಷಿತಾ, ರಾಶಿಕಾ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಗಿಲ್ಲಿ ಸಿಕ್ಕಾಬಟ್ಟೆ ಫೇವರಿಸಮ್ ಮಾಡಿದ್ದು ಎದ್ದು ಕಾಣ್ತಾ ಇತ್ತು ಅನ್ನೋ ರೀತಿ ಮಾತಾಡಿದ್ರು. ಗಿಲ್ಲಿ ಅವರು ಫ್ಯಾಮಿಲಿ ವೀಕಲ್ಲಿ ಆದಂತಹ ತಪ್ಪನ್ನು ಇಟ್ಕೊಂಡು ಮನೆಯವರು ಒಂದು ಸಾಲಿಡ್ ರೀಸನ್ ಆಗಿ ಕೊಡ್ಬೋದಾಗಿತ್ತು, ಕಾವ್ಯ ಅವರನ್ನು ನಾಮಿನೇಟ್ ಮಾಡ್ಬೋದಾಗಿತ್ತು ಅಂತ ಅಲ್ಲೇ ಸ್ಪಾಟಲ್ಲೇ ಸುದೀಪ್ ಸರ್ ಮುಂದೆನೇ ಹೇಳಿದರು. ಇನ್ನೊಂದು 5 ರೀಸನ್ ಕೊಡಿ ಅಂತ ಸುದೀಪ್ ಸರ್ ಕೇಳಿದಾಗ ಗಿಲ್ಲಿ ಅವರು ಏನೂ ಹೇಳಲಿಲ್ಲ. ಅದನ್ನೇ ಏನೋ ದೊಡ್ಡ ತಪ್ಪು ಅನ್ನೋ ಹಾಗೆ ಹೊರಗಡೆ ಈ ಗಿಲ್ಲಿ ಜೊಲ್ಲ ಕಾವ್ಯನ ಹಿಂದೆ ಬಿದ್ದಿದ್ದಾನೆ ಅದು ಇದು ಅಂತ ಟ್ರೋಲ್ ಮಾಡೋಕ್ಕೆಲ್ಲ ಶುರು ಮಾಡಿದ್ದಾರೆ. ಅಲ್ಲ ಮಾರೆ, ಗಿಲ್ಲಿಯವರು ಆಲ್ರೆಡಿ ಒಂದು ಸಾಲಿಡ್ ರೀಸನನ್ನು ಸುದೀಪ್ ಸರ್ ಎದುರುಗಡೆನೇ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ರೀಸನನ್ನು ಇಟ್ಕೊಂಡು ಈ ಕಮ್ಮಿಂಗ್ ವೀಕ್ ಏನು ಈ ವಾರ ಇದೆಯಲ್ಲ, ಈ ವಾರದಲ್ಲೂ ಕೂಡ ಬೇರೆ ಕಂಟೆಸ್ಟೆಂಟ್ಸ್ ಕಾವ್ಯ ಅವರನ್ನು ನಾಮಿನೇಟ್ ಮಾಡ್ಬೋದು. ಆ ಥರದ್ದೊಂದು ಸಾಲಿಡ್ ರೀಸನನ್ನು ಬಾಯ್ಬಿಟ್ಟು ಸುದೀಪ್ ಮುಂದೆನೇ ಹೇಳಿದ್ದಾರೆ. ಸೊ ಅದಕ್ಕಿಂತ ದೊಡ್ಡ ರೀಸನ್ ಇನ್ನೇನು ಬೇಕಪ್ಪ? ಹಾಗಂತ ಗಿಲ್ಲಿಗೆ ಕಾವ್ಯನ ಬಗ್ಗೆ ಬೇರೆ ಏನೋ ನೆಗೆಟಿವ್ಸ್ ಕಾಣ್ತಾನೆ ಇರಲ್ವಾ? ಡೆಫಿನೆಟ್ಲಿ ಕಾಣಿಸಿರುತ್ತೆ. ಗಿಲ್ಲಿ ಈಸ್ ಎ ವೆರಿ ಪ್ರಾಕ್ಟಿಕಲ್ ಗೈ. ಯಾರನ್ನೋ ಕಂಡ್ರೆ ಇಷ್ಟ ಅಂತ ಅವರಲ್ಲಿ ತಪ್ಪನ್ನೇ ಹುಡುಕದೇ ಇರುವಂತಹ ಮನುಷ್ಯ ಅಂತೂ ಗಿಲ್ಲಿ ಅಲ್ವೇ ಅಲ್ಲ. ಬೇರೆ ಕಾರಣಗಳು ಅವರಿಗೆ ಗೊತ್ತಿರುತ್ತೆ. ಬಟ್ ಗೊತ್ತಿರೋದನ್ನು ಎಲ್ಲರ ಮುಂದೆ ಹೇಳಿ ಫ್ರೆಂಡ್ನ ಯಾಕೆ ಬಿಟ್ಕೊಡ್ಬೇಕು ಅಂತ ಕೂಡ ಅವರು ಯೋಚನೆ ಮಾಡಿರ್ಬೋದಲ್ವಾ? ಅಷ್ಟೆಲ್ಲ ಬಿಟ್ಟಾಕಿ ಗಿಲ್ಲಿ ಅಟ್ಲೀಸ್ಟ್ ಒಂದು ಸಾಲಿಡ್ ರೀಸನ್ ಆದರೂ ಕೊಟ್ಟರು ತಮ್ಮ ಫ್ರೆಂಡ್ ಬಗ್ಗೆ. ಧನುಷು ಮತ್ತು ಸ್ಪಂದನ ಅವ್ರು ಅಲ್ಲೇ ಕೂತಿದ್ರಲ್ವ, ಅವ್ರಿಗೂ ಕೇಳಿದ್ರು ತಾನೆ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳಿ ಅಂತ. ಒಂದೇ ಒಂದು ನೆಗೆಟಿವ್ ಹೇಳಿದ್ರು ಅವರಿಬ್ಬರು. ಸೊ ಇನ್ಫ್ಯಾಕ್ಟ್ ಕಾವ್ಯ ಅವರು ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ, ಕಳಪೆ ಎಲ್ಲ ಕೊಟ್ಟಿದ್ದಾರೆ ಹಿಂದೆ. ಫ್ರೆಂಡ್ ಆದರೂ ಕೂಡ, ಒಳ್ಳೆ ಫ್ರೆಂಡ್ ಆಗಿದ್ರು ಕೂಡ. ಈಗ ಸುದೀಪ್ ಅವರು ಸ್ಪಂದನ ಮತ್ತು ಧನುಷ್ ಅವರಿಗೆ ಒಂದು ನೆಗೆಟಿವ್ ಹೇಳಿ ಅಂದಾಗ ಅವರಿಬ್ಬರಿಗೂ ಹೇಳ್ಕೊಳಕ್ಕಾಗಲಿಲ್ಲ. ಸೊ ನಿಮ್ಮ ಪ್ರಕಾರ ಗಿಲ್ಲಿ ಮತ್ತು ಕಾವ್ಯ ಸರಿ ಇಲ್ಲ ಅಥವಾ ಗಿಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರೆ ಕಾವ್ಯಗೆ ಅಂತಂದರೆ ಈ ಧನುಷು ಮತ್ತು ಸ್ಪಂದನ ಮಾಡಿದ್ದೇನು? ದಯವಿಟ್ಟು ಆನ್ಸರ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ, ಗಿಲ್ಲಿಗೆ ಸುದೀಪ್ ಸರ್ ಕ್ಲಾಸ್ ತಗೊಂಡೇ ಇಲ್ಲ ಅಂತ ಹೇಳೋರು, ಇದೇ ಸುದೀಪ್ ಸರ್ ಅವರು ಗಿಲ್ಲಿಗೆ ಒಂದು ಮಾತು ಹೇಳ್ತಾರೆ, ಗಿಲ್ಲಿ ಅವರೇ ನೀವು ಗೆಲ್ಲಿ, ಆದರೆ ನಿಮ್ಮ ಜೊತೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗಿ ಅವರ ದೋಣಿ ಮುಳುಗೋ ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ಇದು ನಿಮಗೆ ಕಣ್ಣಿಗೆ ಕಾಣಿಸಲ್ವಾ? ಇಲ್ಲಿ ಹೇಳಿದ್ದು ಅದನ್ನೇ ಅಲ್ವಾ, ನೀವು ಕಾವ್ಯ ಅವರಿಗೆ ಫೇವರಿಸಮ್ ಮಾಡಬೇಡಿ ಅಂತಲೇ ಅವರು ಓಪನ್ ಆಗಿ ಡೈರೆಕ್ಟಾಗಿ ಹೇಳಿದ್ದು. ಆ್ಯಕ್ಚುಲಿ ನೀವು ಗೆದ್ಕೊಂಡು ಹೋಗಿ ಬೇರೆಯವ್ರನ್ನ ಗೆಲ್ಲಿಸಬೇಡಿ, ಕರ್ಕೊಂಡು ಹೋಗಬೇಡಿ ಅಂತ. ಅಕಸ್ಮಾತ್ ಆ ಥರ ಮಾಡಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ, ನಿಮ್ಮ ಫ್ರೆಂಡಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಓಪನ್ ಆಗಿ ಹೇಳಿದ್ರಲ್ಲ. ಇದಕ್ಕಿಂತ ಇನ್ನೇನು ಕ್ಲಾಸ್ ತಗೋಬೇಕು? ಅದು ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ. ಆ್ಯಂಡ್ ಇನ್ನೊಂದು, ಬಿಗ್ ಬಾಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಅದನ್ನು ಹೇಳಿದ್ದು ಯಾವ ವಿಷಯಕ್ಕೆ? ಅವ್ರು ಹೇಳಿದ್ದು ಕ್ಯಾಪ್ಟನ್ಸಿ ವಿಷಯಕ್ಕೆ. ಬಿಗ್ ಬಾಸ್ ಮನೆಯಲ್ಲಿ ವಹಿಸಿರುವಂತಹ ಕೆಲಸಗಳನ್ನಷ್ಟೇ ಮಾಡಿಕೊಂಡು ದಿನ ಸವೆಸ್ತಾ ಇದ್ದರೆ ಜನಗಳಿಗೆ ನೀವು ಹೇಗೆ ಎಂಟರ್ಟೈನ್ ಮಾಡಿದಾಗುತ್ತೆ ಸ್ವಾಮಿ? ಅಸೈನ್ ಮಾಡಿರುವ ಕೆಲಸನ ಮಾಡಿ ಸಿನ್ಸಿಯರಾಗಿರಿ, ಡಿಸಿಪ್ಲಿನನ್ನು ತೋರಿಸಿ, ಪರವಾಗಿಲ್ಲ. ಈ ಡಿಸಿಪ್ಲಿನ್ಗೆ ಸಿನ್ಸಿಯಾರಿಟಿಗೆ ಸಿಗಬೇಕಾಗಿರುವಂತಹ ಬೆಲೆ ಅಂತೂ ಸಿಕ್ಕೇ ಸಿಗುತ್ತೆ. ಅದನ್ನು ಜನ ಕೂಡ ಅಬ್ಸರ್ವ್ ಮಾಡ್ತಾರೆ. ಬಟ್ ಆದರೆ ಅದನ್ನು ಹೊರತುಪಡಿಸಿ ಜನಗಳಿಗೆ ನೀವು ಹೇಗೆ ಎಂಟರ್ಟೈನ್ ಮಾಡ್ತೀರಾ, ಹೇಗೆ ನಿಮ್ಮ ಪ್ರತಿಭೆಯನ್ನು, ಹೇಗೆ ನಿಮ್ಮ ವ್ಯಕ್ತಿತ್ವವನ್ನು ಜನರ ಮುಂದೆ ಆಕರ್ಷಕವಾಗಿ ಪ್ರೆಸೆಂಟ್ ಮಾಡ್ಕೊಳ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತಲ್ವಾ? ಅದೇ ತಾನೇ ಬಿಗ್ ಬಾಸು. ಅಲ್ಲ, ಒಂದು ಹೇಳಿ ಮಾರ್ರೆ, ಅದು ಯಾವ ಕಂಟೆಸ್ಟೆಂಟ್ ಬರೀ ಮನೇಲಿ ಕೊಟ್ಟಿರುವಂತಹ ಕೆಲಸಗಳನ್ನಷ್ಟೇ ತುಂಬ ಸಿನ್ಸಿಯರಾಗಿ ಮಾಡಿಕೊಂಡು ಜಸ್ಟ್ ಡಿಸಿಪ್ಲಿನಾಗಿ ಇದ್ಕೊಂಡು ಬಿಗ್ ಬಾಸ್ ಕಪ್ಪನ್ನು ಗೆದ್ಕೊಂಡು ಹೋಗಿದ್ದಾರೆ ಅಂತ? ನನಗಂತೂ ಗೊತ್ತಿಲ್ಲಪ್ಪ. ಇದೇ ಅಲ್ವಾ ಈ ಸೀಸನಲ್ಲಿ ಇರುವಂತಹ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೂ ಗಿಲ್ಲಿಗೂ ಇರುವಂತಹ ವ್ಯತ್ಯಾಸ. ಗಿಲ್ಲಿ ಈಸ್ ಮೇಕಿಂಗ್ ದ ಶೋ ಎಂಟರ್ಟೈನಿಂಗ್, ಗಿಲ್ಲಿ ಈಸ್ ಮೇಕಿಂಗ್ ದ ಶೋ ಎಂಗೇಜಿಂಗ್. ಅದು ಬರೀ ಒಂದು ದಿನ ಅಲ್ಲ, ಡೇ 1ನಿಂದ 100 ದಿನದ ತನಕ ಗಿಲ್ಲಿ ಈ ಶೋನ ಎಂಟರ್ಟೈನಿಂಗ್ ಆಗಿ ಕಾಣಿಸೋ ಹಾಗೆ ಮಾಡಿದ್ದಾರೆ, ಎಂಗೇಜಿಂಗ್ ಆಗಿ ಕಾಣಿಸೋ ಹಾಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ತಾನೇ ಹೊರಗಡೆ ಅಷ್ಟೊಂದು ಕ್ರೇಜ್ ಇರೋದು, ಅದಕ್ಕೆ ತಾನೇ ಜನ ಇಷ್ಟೊಂದು ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು, ಅದಕ್ಕೆ ತಾನೇ ಮನೆಯಲ್ಲಿರುವಂತಹ ಇತರ ಸದಸ್ಯರ ಮನೆಯವರು ಕೂಡ ಅವರವರ ಮನೆಯವರಿಗಿಂತ ಗಿಲ್ಲಿ ನನಗೆ ಇಷ್ಟ ಅಂತ ಹೇಳಿದ್ದು. ಇದನ್ನೇ ತಾನೇ ಸುದೀಪ್ ಸರ್ ಅವರು ಇಂಟರ್ವ್ಯೂ ಒಂದರಲ್ಲಿ ಬೇರೆಯವರು ಏನು ಮಾಡ್ತಾ ಇಲ್ಲ ಅಂದಾಗ ಒಬ್ಬರ ಆಟ ಹೈಲೈಟ್ ಆಗುತ್ತೆ, ಒಬ್ಬರು ಸರಿಯಾಗಿರೋದು ಏನೋ ಒಂದು ಮಾಡ್ತಾ ಇಲ್ಲ ಅಂದಾಗ ಇನ್ನೊಬ್ಬರ ಆಟ ಹೈಲೈಟ್ ಆಗೇ ಆಗುತ್ತೆ. ಗಿಲ್ಲಿ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಅಂತ ಇದಕ್ಕೆ ತಾನೇ ಹೇಳಿದವರು. ಇದನ್ನೇ ತಾನೇ ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿಗೆ
ಬಿಗ್ ಬಾಸ್ ಶೋ ಅರ್ಥ ಆಗಿರೋ ಹಾಗೆ ಬೇರೆ ಯಾರಿಗೂ ಅರ್ಥ ಆಗಿಲ್ಲ ಅಂತ ಹೇಳಿದ್ದು? ಇದು ಕೆಲವರಿಗೆ ಅರ್ಥನೇ ಆಗಲ್ಲ. ಆ್ಯಂಡ್ ಸುದೀಪ್ ಸರ್ ಅವರು ಇನ್ನೊಂದು ವಿಷಯ ಹೇಳ್ತಾರೆ, ಗಿಲ್ಲಿ ಅವರ ಪಾತ್ರದಲ್ಲಿ ಹನುಮಂತ ಮತ್ತು ಪ್ರಥಮ್ ಇಬ್ಬರು ಇದ್ದರು ಅಂತ. ಅವರಿಬ್ಬರು ಥರನೇ ಆಟ ಆಡ್ತಾ ಇದ್ದೀರಾ ಅಂತ ಅವ್ರು ಹೇಳಿಲ್ವಲ್ಲ. ಫಸ್ಟ್ ಆಫ್ ಆಲ್, ಪ್ರಥಮ್ ಮತ್ತು ಹನುಮಂತ ಇದ್ದಂತಹ ಸೀಸನ್ಗಳೇ ಬೇರೆ, ಅಲ್ಲಿದ್ದಂತಹ ಕಂಟೆಸ್ಟೆಂಟ್ಸ್ಗಳೇ ಬೇರೆ, ಅಲ್ಲಿ ಅವರು ಡೇ ಬೈ ಡೇ ಫೇಸ್ ಮಾಡ್ತಾ ಇದ್ದಂತಹ ಸಿಚುವೇಶನ್ಸ್ಗಳೇ ಬೇರೆ. ಇಲ್ಲಿ ಈ ಸೀಸನಲ್ಲಿ ಗಿಲ್ಲಿಯವರು ಫೇಸ್ ಮಾಡ್ತಾ ಇರುವಂತಹ ಕಂಟೆಸ್ಟೆಂಟ್ಸ್ಗಳು ಮತ್ತು ಸಿಚುವೇಶನ್ಸ್ಗಳು ಬೇರೆ ಬೇರೆ. ಇಷ್ಟು ಸಿಂಪಲ್ ವಿಷಯ ಅರ್ಥ ಆಗ್ದೇನೆ ಗಿಲ್ಲಿ ನಕಲಿ ವ್ಯಕ್ತಿತ್ವ, ಗಿಲ್ಲಿ ಫೇಕು, ಅವನು ನಾಟಕ ಆಡ್ತಾ ಇದ್ದಾನೆ ಅನ್ನೋರಿಗೆ ಏನು ಹೇಳಬೇಕು ಗೊತ್ತಾಗಲ್ಲ. ಏನು ಸೇಮ್ ಸೀಸನಲ್ಲಿರುವ ಕಂಟೆಸ್ಟೆಂಟ್ಸ್ ಎಲ್ಲ ಇವಾಗ ಬಂದಿದ್ದಾರಾ ಗಿಲ್ಲಿ ಅವ್ರ ಥರ ಆಟ ಆಡೋದಕ್ಕೆ? ಇಲ್ಲಿ ಸಿಚುವೇಶನ್ನೇ ಬೇರೆ ಅಲ್ವಾ? ಅಲ್ಲ ಮಾರೆ, ಬಿಗ್ ಬಾಸ್ ಬರೋದಕ್ಕೆ ಮುಂಚೆ ಈ ಗಿಲ್ಲಿ ಏನು ಸೂಪರ್ ಸ್ಟಾರ್ ಆಗಿದ್ರ? ಕೆಲವೊಂದಷ್ಟು ರಿಯಾಲಿಟಿ ಶೋ ಮಾಡಿದರು, ಆ ಪ್ರಾಪರ್ಟಿ ಕಾಮಿಡಿ ಅದು ಇದು ಅಂತೆಲ್ಲ ಮಾಡಿದರು. ಇನ್ಫ್ಯಾಕ್ಟ್ ನನಗೆ ಬಿಗ್ ಬಾಸ್ ಶೋ ಒಳಗಡೆ ಈ ಗಿಲ್ಲಿ ಅನ್ನೋ ವ್ಯಕ್ತಿ ಬಂದಮೇಲೆ ಇವರು ಹಿಂದೆ ಏನು ಮಾಡಿದರು ಅಂತೆಲ್ಲ ಸ್ವಲ್ಪ ಚೆಕ್ ಮಾಡಿದ್ದೀನಿ ಅಷ್ಟೇ. ಅವ್ರ ಒಳಗಡೆ ಬಂದಾದಮೇಲೆ ನಮಗೆ ಇಂಟರ್ವ್ಯೂ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅಂತ. ನನಗೆ ಈಗಲೂ ಹಂಗೆ ನೋಡೋಕೆ ಹೋದರೆ ಗಿಲ್ಲಿ ಅನ್ನೋ ವ್ಯಕ್ತಿ ಬಿಗ್ ಬಾಸ್ ಬರೋದಕ್ಕೆ ಮೊದಲು ನಿಜವಾಗ್ಲೂ ಏನೆಲ್ಲ ಮಾಡಿದ್ದಾರೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲ. ಜಸ್ಟ್ ಬಿಗ್ ಬಾಸಲ್ಲಿ ಅವ್ರು ಯಾವ ರೀತಿ ಇದ್ದಾರೆ, ಅವರ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಕ್ರಿಯೇಟಿವಿಟಿ ಆಗಿರ್ಬೋದು, ಸ್ಪಾಂಟೇನಿಟಿ ಆಗಿರ್ಬೋದು, ಹ್ಯೂಮರ್ ಸೆನ್ಸ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಇದೆ ಅಂತ ಈಗ ನೋಡಿ ಅವ್ರ ಬಗ್ಗೆ ಪರಿಚಯ ಆಗಿರೋದು. ಅದು ಬಿಟ್ಟರೆ ನನಗೂ ಏನೂ ಗೊತ್ತಿಲ್ಲ ಈ ವ್ಯಕ್ತಿ ಬಗ್ಗೆ. ಇನ್ಫ್ಯಾಕ್ಟ್ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಬಗ್ಗೆನೂ ಅಷ್ಟೇ, ಅವ್ರು ಹೊರಗಡೆ ಹೇಗಿರ್ತಾರೆ ಅಂತ ನಮಗೆ ಗೊತ್ತಿರುತ್ತೆ. ಅಷ್ಟೆಲ್ಲ ಬಿಡಿ, ಗಿಲ್ಲಿ ಒಳಗಡೆ ಬರುವಾಗ ಸಮ್ 1,08,000 ಇನ್ಸ್ಟಾ ಫಾಲೋವರ್ಸ್ ಏನೋ ಇದ್ರಂತೆ. ಈಗ ನೋಡಿದ್ರೆ ಆಲ್ಮೋಸ್ಟ್ ಇಟ್ ಈಸ್ 8 lakh. ಸೊ ಸುಮ್ಮನೆ ಒಬ್ಬ ಮನುಷ್ಯನನ್ನು, ಅದು ಕರ್ನಾಟಕದವರು, ಸ್ಟಫ್ ಇಲ್ದೇನೆ, ವಿಷಯ ಇಲ್ದೇನೆ ಇಷ್ಟಪಡೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಇದಕ್ಕೆ ಅಲ್ವಾ ಅನಿಸೋದು ಸೀಸನ್ 12 ಒನ್ ಮ್ಯಾನ್ ಶೋ ಅಂತ. ಸೊ ಗಿಲ್ಲಿ ಹಾಕಿರೋದು ಬನಿಯನ್ನೇ ಇರ್ಬೋದು, ಆದರೆ ಬಾಳ್ತಾ ಇರೋ ಬಾಳು ರಾಜಂದೇ. ಹೊರಗಡೆ ಅವರನ್ನು ಜನ ಇಷ್ಟಪಡ್ತಾ ಇರೋದು ಕೂಡ ರಾಜನ್ ಥರಾನೇ ಅಷ್ಟೇ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಇನ್ನು ಕೊನೆಯದಾಗಿ ಆಗಲೇ ಹೇಳಿದ್ನಲ್ಲ, ಅಶ್ವಿನಿ ಮತ್ತು ಗಿಲ್ಲಿ ಅವರ ಜಗಳದ ವಿಟಿ ಬಗ್ಗೆ ಮತ್ತೊಂದು ಸಲ ಮಾತಾಡ್ತೀನಿ ಅಂತ. ಆ್ಯಕ್ಚುಲಿ ಸಂಡೇ ಎಪಿಸೋಡಲ್ಲಿ ಈ ವಿಟಿ ಬಗ್ಗೆ ಧನುಷು, ಕಾವ್ಯ ಮತ್ತು ರಾಶಿಕಾ ಅವರು ಪಂಚ್ ಮಾಡುವಂತಹ ಚಟುವಟಿಕೆ ಕೊಟ್ಟಾಗ ಈ ವಿಷಯವನ್ನು ಟಚ್ ಮಾಡ್ತಾರೆ. ಅಶ್ವಿನಿ ಅವರು ಯಾವ ಲೆವೆಲ್ಗೆ ಸುಳ್ಳು ಹೇಳ್ತಾರೆ ಅಂತ ಮುಖಕ್ಕೆ ಹೊಡೆದಂಗೆ ಪ್ರೂಫ್ ಸಮೇತ ಹೇಳಿ ಪಂಚ್ ಮಾಡ್ತಾರೆ. ಆದರೆ ನನಗೆ ಕಾಮಿಡಿ ಅನಿಸಿದ್ದು 2 ವಿಷಯ. ಏನು ಗೊತ್ತಾ? ಒಂದು, ಅಶ್ವಿನಿ ಅವರ ಟರ್ನ್ ಅಂತ ಬಂದಾಗ ರಾಶಿಕಾಗೆ ಅಶ್ವಿನಿ ಅವರು ಪಂಚ್ ಮಾಡ್ತಾರೆ. ಆಗ ಅವ್ರು ಹೇಳೋದೇನು ಗೊತ್ತಾ? ಗಿಲ್ಲಿನೇ ನನಗೆ ಫಸ್ಟ್ ವಾಯ್ಸ್ ರೈಸ್ ಮಾಡಿದ್ದು, ನಂದೇನು ತಪ್ಪಿಲ್ಲ ಅಂತ ಹೇಳ್ತಾರೆ. ಅಲ್ಲ ಮರೆ, ಆಲ್ರೆಡಿ ವಿಟಿ ನೋಡಿನೂ ಈ ಲೆವೆಲ್ಗೆ ಸುಳ್ಳು ಹೇಳ್ತಾರಲ್ಲ, ಏನಂತ ಹೇಳೋದು ಅವ್ರಿಗೆ? ಸೀರಿಯಸ್ಲಿ, ಪ್ರೂಫ್ ಸಮೇತ ಮುಖಭಂಗ ಆದಮೇಲೆ ಕೂಡ ಈ ಲೆವೆಲ್ಗೆ ಸುಳ್ಳು ಹೇಳೋದನ್ನು ಮೆಚ್ಕೊಳ್ಳೇಬೇಕು. ಇನ್ನು 2ನೇದು, ರಾಶಿಕಾಗೆ ಅಶ್ವಿನಿ ಅವರು ಹೇಳ್ತಾರೆ, ನಿನ್ನ ಥರ ಟ್ರ್ಯಾಕ್ ಓಪನ್ ಮಾಡಿಕೊಂಡು ಆಟ ಆಡ್ತಾ ಇಲ್ಲ, ನಿಮಗೆ ಮಲಗೋಗೋಕ್ಕೆ ರಘು ಲೈಕ್ ಅಂದರೆ ತೊಡೆ ಬೇಕು, ಹೆಗಲು ಬೇಕು, ನಾನು ಹಂಗಲ್ಲ ಅಂತೆಲ್ಲ ಹೇಳಿದ್ರು. ನಂಗೆ ಒಂದು ಹೇಳಿ, ಇದೇ ಅಶ್ವಿನಿ ಅವ್ರು ತಾನೇ ಕೆಲವೊಂದಷ್ಟು ವಾರಗಳ ಹಿಂದೆ ರಘು ಅವ್ರು ಏನೋ ಮನೇಲಿರೋ ಹೆಣ್ಮಕ್ಳಿಗೆಲ್ಲ ಏಕವಚನದಲ್ಲಿ ಮಾತಾಡ್ತಾರೆ, ಇದ್ರ ಬಗ್ಗೆ ಯಾರೂ ಕೇಳದೇ ಇದ್ರು ಹೆಣ್ಮಕ್ಳು ಪರವಾಗಿ ನಾನು ಸ್ಟ್ಯಾಂಡ್ ತಗೊಳ್ತೀನಿ ಅಂತ ಇವರೇ ತಾನೇ ಮುಂದೆ ಹೋಗಿದ್ದು. ಆ್ಯಕ್ಚುಲಿ ಯಾರು ಸ್ಟ್ಯಾಂಡ್ ತಗೊಳ್ಳಿ ಅಂತ ಯಾವ ಹೆಣ್ಮಕ್ಳು ಕೇಳ್ಕೊಂಡಿರಲಿಲ್ಲ, ಬಟ್ ಅಶ್ವಿನಿ ಅವರು ತಾವೇ ನಾನು ಸ್ಟ್ಯಾಂಡ್ ತಗೊಳ್ತೀನಿ ಹೆಣ್ಮಕ್ಳ ಪರವಾಗಿ ಅಂತ ಹೋಗಿದ್ರು. ಅದು ಯಾವ ಕಾರಣಕ್ಕೆ? ರಘು ಅವರು ಏನೋ ಏಕವಚನದಲ್ಲಿ ಮಾತಾಡ್ಬಿಟ್ರು ಅಂತ. ಹಾಗಾದರೆ ಈಗೇನು ಮಾಡ್ತಿದ್ದಾರೆ ಅಶ್ವಿನಿ ಅವರು? ಯಾವಾಗಲೂ ತೇಜೋವಧೆ ಅಂತ ಹೇಳ್ತಾ ಇರ್ತಾರಲ್ಲ, ಈಗ ರಾಶಿಕಾಗಿ ಅಶ್ವಿನಿ ಅವರು ಮಾಡಿದ್ದು ತೇಜೋವಧನೆ ಅಲ್ವಾ? ಅಂದರೆ ಒಂದು ಹೆಣ್ಣಿನ ಪರವಾಗಿ ಹೋರಾಟ ಮಾಡ್ತೀನಿ ಅನ್ನುವಂತಹ ವ್ಯಕ್ತಿ ಬಾಯಲ್ಲಿ ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಬರುವಂತಹ ಮಾತುಗಳಿವು. ಇದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ನಿಮಗೇನಾದರೂ ಹೇಳೋದಕ್ಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.